ಶ್ರೀ 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 ಪಾಲೇಟಿ ಗಂಗಮ್ಮ ದೇವಸ್ಥಾನ, ನೂತನ ಗೋಪುರ, ವಿಮಾನ ಗೋಪುರ, ದೇವಸ್ಥಾನ, ಧ್ವಜಸ್ತಂಭ, ಕಳಶ ಸ್ಥಾಪನೆ ಇವೆಲ್ಲ ಕೂಡ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಇವತ್ತು ಈ ಗ್ರಾಮದಲ್ಲಿ ನಡೆದಿದೆ. ನಡೆಯೋಕ್ಕೆ ಆ ಅಮ್ಮ ಆದಿ ಶಕ್ತಿ ಪಾಲೇರಿನಲ್ಲಿ ಉದ್ಭವ ಆಗಿ ಸಿಕ್ಕಿರ್ತಕ್ಕಂಥ ತಾಯಿ. ಈ ಅಮ್ಮ ಆರಾಧಿಸೋರಿಗೆ ಆರಾಧ್ಯ ದೈವವಾಗಿ ಈ ರಜಬಂಡಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಾಳೆ. ಈ ಅಮ್ಮನ್ನ ಆರಾಧಿಸೋರಿಗೆ ಏನು ವರ ಕೊಡಬೇಕು ಕೊಟ್ಟಿದೆ. ಆ ರೀತಿ ಇವತ್ತು ಇಡೀ ನಮ್ಮ ಮುಳಬಾಗಿಲು ತಾಲೂಕು ಈ ದರ್ಶನದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸ್ಕೊಂಡಿರ್ತಕ್ಕಂಥ ತಾಯಿ ಈ ಅಮ್ಮ. ಶ್ರೀ ಶ್ರೀ ಪಾಲೇರು ಚಾಮುಂಡೇಶ್ವರಿ, ಪಾಲೇರು ಗಂಗಮ್ಮ ಅಂತ ಕೂಡ ನಾವು, ಪಾಲೇರು ಚಾಮುಂಡೇಶ್ವರಿ ಅಂತ ಕೂಡ ನಾವು ಇದು ಮಾಡಿಕೊಂಡು ಕರಿತೀವಿ. ಈ ಅಮ್ಮನ್ನ 4 ಗ್ರಾಮಗಳು ಗುಟ್ಟಹಳ್ಳಿ, ಇರುಪಾಕ್ಷಿ, ಮಾದೇನಹಳ್ಳಿ, ರಚಬಂಡಳ್ಳಿ ಆದಿ ಕಾಲದಲ್ಲಿ 4 ಗ್ರಾಮಗಳು ಸೇರಿ ಇಲ್ಲಿ ಈ ಅಮ್ಮನ್ನ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಈ ಅಮ್ಮ ಪಾಲೇರಿನಲ್ಲಿ 4 ಗ್ರಾಮಗಳ ಜನರಿಗೆ ಸಿಕ್ಕಿರ್ತಕ್ಕಂಥ ತಾಯಿ. ಆ ಅಮ್ಮ ನೀರಿನಲ್ಲಿ ಉದ್ಭವಿಸಿ ಬರ್ತಾ ಇದ್ದಂಥ ತಾಯಿ. ಅಂಥ ತಾಯಿಯನ್ನು ತಂದು ಇಲ್ಲಿ 4 ಗ್ರಾಮಗಳು, ಈ ಗುಟ್ಟಹಳ್ಳಿ, ಮಾದೇನಹಳ್ಳಿ, ಇರುಪಾಕ್ಷಿ, ರಚಬಂಡಳ್ಳಿ ಈ 4 ಗ್ರಾಮಗಳು ಸೇರಿ ರಚಬಂಡಳ್ಳಿಯಲ್ಲಿ ಆ ಕಾಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದು. ಹಳೆಯ ದೇವಸ್ಥಾನ ಇವತ್ತು ಅದು ಮರು ಜೀವನ ಮಾಡೋದಕ್ಕೆ ಎಲ್ಲ ಜನರು ಕೂಡ ಸಹಕಾರ ಮಾಡಿ ಇವತ್ತು ಈ ಥರ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಆ ಅಮ್ಮ ವರ ಕೋರಿದವರಿಗೆ ವರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಆ ಕಾಲದಲ್ಲಿ ರಂಗೇಗೌಡರು, ಮುನೇಗೌಡರು ಅಂತ ವಿಶೇಷವಾಗಿ ವ್ಯವಸಾಯದಲ್ಲಿ ಮತ್ತು ಅವರ ಒಂದು ವ್ಯವಸಾಯ ಶೈಲಿನೇ 4-5 ಗ್ರಾಮಗಳು ಹೇಳ್ಕೊಳ್ಳೋ ರೀತಿಯಲ್ಲಿ ಇದ್ದಂಥ ರೈತರವರು. ಅವರು ವರ್ಷ ಕೂಡ ಅವ್ರ ಕಾಲದಲ್ಲಿ ಗಂಗಮ್ಮ ಜಾತ್ರೆ ಆ ಕಾಲದಲ್ಲಿ ಕೂಡ ನಡ್ಕೊಂಡು ಬರ್ತದೆ. ಭಾರತಾರ ಹುಣ್ಣಿಮೆಗೆ, ಆ ಹುಣ್ಣಿಮೆಯ ದಿನ ಈ ಗ್ರಾಮದಲ್ಲಿ ಗಂಗೆ ಜಾತ್ರೆ ನಡೀತದೆ. ಗಂಗೆ ಜಾತ್ರೆ ನಡೀತಾ ಇರೋ ಸಂದರ್ಭದಲ್ಲಿ ಈ ತಾಯಿ, ಅವರ ತಾಯಿಯಾದಂಥ ಅಕ್ಕಯ್ಯಮ್ಮ ಅಂತ ಅವರ ತಾಯಿ, ಅಯ್ಯಮ್ಮನಿಗೆ 100 ವರ್ಷ ಆಗಿರ್ತದೆ. 100 ವರ್ಷ ಆಗಿರ್ತದೆ. ಅವರು ಗಂಗೆ ಜಾತ್ರೆಯಲ್ಲಿ ಗಂಗಾಲಿಕೆ ಆಗ್ತಾ ಇದ್ದಾಗ ಸಂದರ್ಭದಲ್ಲಿ ಅಯ್ಯಮ್ಮ ಒಂದು ಜನರಲ್ಲಿ ಸೇರಿ ನಟನೆಯನ್ನು ಮಾಡ್ತಾ ಇರ್ತಾರೆ. ಆ ನಟನೆಯನ್ನು ನೋಡಿ ಇವ್ರಿಗೆ ಒಂಥರ, ನಾವು ಗೌಡ್ರು ನಮ್ಮ ತಾಯಿ ಹೋಗಿ ಅಲ್ಲಿ ನಟನೆ ಮಾಡ್ತಾ ಇರೋದು ಒಂದು ಬೇಜಾರಾಗಿ ಅವ್ರ ತಾಯಿಯ ಕೆನ್ನೆಗೆ ರಂಗೇಗೌಡರು ಹೊಡೆದು ಬಿಡ್ತಾರೆ. ಹೊಡೆದು ಬಿಟ್ಟ ಸಮಯದಲ್ಲಿ ಆಯಮ್ಮನ ಮೇಲೆ ಆಹ್ವಾನವಾಗಿ ನಟನೆ ಮಾಡ್ತಾ ಇದ್ದಿದ್ದು ಈತನು ಗಮನಿಸಿರೋದಿಲ್ಲ. ಆ ಸಂದರ್ಭದಲ್ಲಿ ಆ ತಾಯಿ ಕೋಪಗೊಂಡು ಒಂದು ಶಾಪವನ್ನು ಕೊಟ್ಟುಬಿಡ್ತಾಳೆ. ಈ ಗ್ರಾಮದಲ್ಲಿ ನಿಮ್ಮ ವಂಶವನ್ನು ಇಡೋದಿಲ್ಲ, ನಾನು ನರಜನರ ಮೇಲೆ ನಾನಿನ್ನು ಮುಂದೆ ಬರೋದಿಲ್ಲ, ಯಾರ ಮೇಲೇನೂ ನಾನು ಬಂದು ಹೇಳೋದಾಗಲಿ ಅಥವಾ ನಾನು ಆಹ್ವಾನ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಾಗಲಿ ಮಾಡೋದಿಲ್ಲ. ಈ ಗ್ರಾಮದಲ್ಲಿ ನಿಮ್ಮ ವಂಶವನ್ನು ಇಡೋದಿಲ್ಲ ಅಂತ ಒಂದು ಚಿಕ್ಕ ಶಾಪವನ್ನು ಹಾಕಿದ್ದಕ್ಕೆ ಇವತ್ತು ಈ ಗ್ರಾಮದಲ್ಲಿ ಅವರು ವಂಶಸ್ಥರು ಇರೋದಿಲ್ಲ. ಪಾಪ ಇರುಪಾಕ್ಷಿ, ಮಾದೇನಹಳ್ಳಿ, ಹೊಸೂರು, ದಿನ್ನೂರು ಇಂತಹ ಗ್ರಾಮದಲ್ಲಿ ಕೂಡ ಅವರು ಇದ್ದಾರೆ. ಇವತ್ತು ಕೂಡ ಅವರು ಆರಾಧಿಸಿ ಅವರ ಅಯ್ಯಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆಯಿಂದ ಇವತ್ತು ಎಲ್ಲರೂ ಸೇವೆಯಿಂದ ಈ ದೇವಸ್ಥಾನ ವಿಜೃಂಭಣೆಯಿಂದ ಮರುಜೀವ ಪಡೆದುಕೊಂಡಿದೆ ಆ ತಾಯಿ. ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ. ಈ ಗ್ರಾಮ ಅಲ್ಲ, ಸುತ್ತಮುತ್ತ ಗ್ರಾಮಗಳು, ಆಗ ಕಾಲದಲ್ಲಿ ಸುತ್ತಮುತ್ತ ಗ್ರಾಮಗಳಾದಂಥ ಮುಡಿಗನೂರು ಚೌಡೇಶ್ವರಿ, ಪಾಲೇಟಿ ಗಂಗಮ್ಮ, ಮಂಡಿಕಲ್ಲು ಚೌಡೇಶ್ವರಮ್ಮ 3 ಆದಿದೇವತೆಗಳನ್ನು ಒಂದುಗೂಡಿಸಿ ಕುರುಡಮಲೆ ಗಣೇಶನ ದೇವಸ್ಥಾನ ಮೂಲಕಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಕೆತ್ತನೆ ಮಾಡಿರ್ತಕ್ಕಂಥ ಆ ಕಾಲದಲ್ಲಿ ಈ 3 ಆದಿದೇವತೆಗಳು ಆ ಕೆತ್ತನೆ ಮಾಡೋವರ ಕನಸಿಗೆ ಬಂದಾಗ ಮುಡಿಗನೂರು ಚೌಡೇಶ್ವರಿ, ಮಂಡಿಕಲ್ಲು ಚೌಡೇಶ್ವರಿ, ರಚಬಂಡಳ್ಳಿ ಪಾಲೇರು ಚಾಮುಂಡೇಶ್ವರಿ, ಪಾಲೇಟಿ ಗಂಗಾ, ಈ ಅಮ್ಮ 3 ಆದಿದೇವತೆಗಳು ಒಂದೇ ಅನ್ನೋ ಇದರಲ್ಲಿ ನಮ್ಮ ಕುರುಡಮಲೆ ದೇವಸ್ಥಾನದ ಮೂಲಕಂಬದಲ್ಲಿ ಪ್ರತಿಷ್ಠಾಪನೆಯನ್ನು ಆ ಅಂದಿನ ಕೆತ್ತನೆ ಮಾಡ್ತಕ್ಕಂಥವ್ರಿಗೆ ಜ್ಞಾನೋದಯ ಕೆತ್ತನೆ ಕೂಡ ಮಾಡಿ ಆ ದೇವಸ್ಥಾನ ಕಟ್ಟುವಾಗ ಕೆತ್ತನೆ ಮಾಡಿರ್ತಾರೆ. ಕುರುಡುಮಲೆ
ಮುಡಿಯನೂರು, ರಚ್ಚಬಂಡಹಳ್ಳಿ, ಮಂಡಿಕಲ್ಲು, ಉತ್ತನೂರು ವರದರಾಜ ಸ್ವಾಮಿ ಈ ದೇವಸ್ಥಾನಗಳ ಅದಿತ್ತ ಮಹತ್ವದ ಶಕ್ತಿ ಪುರಾತನ ಕಾಲದಿಂದ ಕೂಡ ಇರತಕ್ಕಂಥ ಒಂದು ದೇವಿ. ಎಮ್ಮ ಆರಾಧಿಸುವವರಿಗೆ ಆರಾಧ ದೈವ, ಕೇಳಿದವರು ವರ ಕೊಡುವತಕ್ಕಂಥ ತಾಯಿ, ಎಲ್ಲರನ್ನೂ ಕೂಡ ಅತಿ ಯಾರು ಬೇಡದವರಿಗೆ ವರವನ್ನು ಕೊಟ್ಟು ಕಾಪಾಡಿರ್ತಕ್ಕಂಥ ತಾಯಿ. ಈ ತಾಯಿಯ ಆಶೀರ್ವಾದ ಇವತ್ತು ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ನಾವು ಇವತ್ತು ಈ ದಿನ ಎಲ್ಲರೂ ಕೂಡ ನಾವು ಸುದಿನ ಆ ಅಮ್ಮನ ಆಶೀರ್ವಾದಕ್ಕೆ ನಾವು ಬಂದಿರೋದು ನಮ್ಮ ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳು ಈ ಗ್ರಾಮದ ಬಗ್ಗೆ ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.